ನಮಸ್ತೆ, ನಾನು ಗುಣಶ್ರೀ ಮೇಕಪ್ ಆರ್ಟಿಸ್ಟ್. ನನ್ನ ರೆಗ್ಯುಲರ್ ಕ್ಲೈಂಟ್ ಒಬ್ಬರು ಹೀಗೆ ನನ್ನ ಸ್ಟುಡಿಯೋ ವಿಸಿಟ್ ಮಾಡಿ ಹೇರ್ ಸ್ಟೈಲ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಸೊ ಆ್ಯಕ್ಚುಲಿ ಪ್ಲ್ಯಾನ್ಡ್ ಏನೂ ಇರಲಿಲ್ಲ ಹೇರ್ ಸ್ಟೈಲ್ ಪರ್ಟಿಕ್ಯುಲರಾಗಿ ಮ್ಯಾಗಿ ಕರ್ಲ್ಸ್ ಬೇಕಾ ಅಥವಾ ಅವ್ರ ಔಟ್ಫಿಟ್ಗೆ ಸೂಟ್ ಆಗೋ ಥರ ಏನಾದರೂ ಬೇಕಾ ಅಂತ. ಅವ್ರು ಏನಂದ್ರು ಅಂದರೆ ಔಟ್ಫಿಟ್ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ, ಆ ಬೇಸಿಸ್ ಮೇಲೆ ನೀವು ಯಾವುದಾದ್ರೂ ನನಗೆ ಸೂಟ್ ಆಗೋ ಥರ ಫೇಸ್ ಕಟ್ಗೆ ಮಾಡಿಕೊಡಿ ಅಂತ ಹೇಳಿದರು. 8:30ಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ 1 ಅವರ್ ಲೇಟಾಗಿ ಬಂದರು ನನ್ನ ಕ್ಲೈಂಟು. ಸೊ ವೆಯ್ಟ್ ಮಾಡ್ತಿದ್ದೆ ನನ್ನ ಕ್ಲೈಂಟ್ಗೋಸ್ಕರ. ಆ್ಯಂಡ್ ಅವರು ರೇಷ್ಮೆ ಸೀರೆ ಉಟ್ಕೊತೀನಿ ಅಂತ ಹೇಳಿದ್ರು, ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ. ಸೊ ಆ್ಯಕ್ಚುಲಿ ರೇಷ್ಮೆ ಸೀರೆಗೆ ಮ್ಯಾಗಿ ಗರ್ಲ್ಸ್ ಸೂಟ್ ಆಗುತ್ತಾ ಇಲ್ವಾ ಅಂತ ಅವರು ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದರು. ಬಟ್ ಅವ್ರಿಗೆ ಮ್ಯಾಗಿ ಕರ್ಲ್ಸ್ ಮಾಡಿಸ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಈ ಲುಕ್ದು ಹೇರ್ ಸ್ಟೈಲು ರಿವ್ಯೂ ಕಸ್ಟಮರೇ ಹೇಳಿದ್ದಾರೆ, ಏನು ಅನ್ನಿಸ್ತು ಅಂತ ಕೇಳಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸ್ತದೆ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗಿದೆ. ನಾ ಹೆಂಗೆ ಬರತ್ತೋ ಅಂದ್ಕೊಂಡಿದ್ದೆ. ತುಂಬ ಎಲ್ಲ ಹುಡುಗರಿಗೂ ಹೇರ್ ಅಂದರೆ ತುಂಬ ಇಷ್ಟ. ಈಗಂತೂ ತುಂಬಾ ಸ್ಟ್ರೆಸ್ಸು, ಊಟ, ನಿದ್ದೆ ಎಲ್ಲ ಇಂಬ್ಯಾಲೆನ್ಸ್ ಇರೋದ್ರಿಂದ ಹೇರ್ ಫಾಲ್ ಕಂಪ್ಲೇಂಟ್ಸು ತುಂಬ ಬರ್ತಿದೆ. ಕ್ಲೈಂಟ್ಸ್ ಅಂತೂ ಕಂಪ್ಲೇಂಟ್ ಮಾಡೋದು ಹೇರ್ ಫಾಲ್ ಆಗ್ತಿದೆ, ಏನು ಸೊಲ್ಯೂಷನ್? ನಿದ್ದೆ, ಊಟ ಚೆನ್ನಾಗಿ ಮಾಡಿ